ಇಷ್ಟೊತ್ತು ಕೇಳಿಸ್ಕೊಳ್ತಾ ಇದ್ವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರದ ಬಳಿಕ ಬಹಳ ಪ್ರಮುಖವಾಗಿ ಅದಂಪುರದ ಸೇನೆಯ ನೆಲೆಯಲ್ಲಿ ನಿಂತು ಒಂದು ಕಡೆಯಲ್ಲಿ ಸೇನೆಯ ಅಧಿಕಾರಿಗಳಿಗೆ ಬಲ ತುಂಬುವ ಮಾತುಗಳನ್ನು ಆಡ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಇಡೀ ಜಗತ್ತಿಗೆ ಭಾರತದ ಸೇನೆಯಲ್ಲಿರುವಂತಹ ಶಕ್ತಿ ಏನು, ನಮ್ಮ ದಾರಿ ಏನು ಅನ್ನೋ ನಿಟ್ಟಿನಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂದ್ರೆ ಬಹಳ ಪ್ರಾರಂಭಿಕವಾಗಿ ನರೇಂದ್ರ ಮೋದಿ ಅವರು ಭಾರತ್ ಮಾತಾ ಕಿ ಜೈ ಎನ್ನುವಂತಹ ಘೋಷದೊಂದಿಗೆ ತಮ್ಮ ಭಾಷಣವನ್ನ ಆರಂಭ ಮಾಡಿದ್ರು. ಈ ಮೂಲಕ ಅಂದ್ರೆ ಈ ಸಮರದಲ್ಲಿ ವಿಶ್ವದಲ್ಲೇ ನಾವು ಅತ್ಯದ್ಭುತವಾಗಿದ್ದೀವಿ, ನಮ್ಮ ಭಾರತದ ಸೇನೆಯ ಮೂರೂ ಸೇನೆಗಳ ಬಲ ಹೇಗಿದೆ, ನಮ್ಮ ಪರಾಕ್ರಮ ಹೇಗಿದೆ, ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ರು. ಭಾರತದ ಗಡಿ ಒಳಗಡೆ ಭಾರತ್ ಮಾತಾ ಕಿ ಜೈ ಅಂದ್ರೆ ಪಾಕಿಸ್ತಾನದ ಅವರ ಎದೆ ನಡುಕ ಹುಟ್ಟಿಸುವಂತ ಶೌರ್ಯ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಸಾಹಸ ಈ ರೀತಿಯಾಗಿ ಮಾಡಿದ್ದೀವಿ, ಜೊತೆಯಲ್ಲಿ ಅತ್ಯಾಧುನಿಕವಾಗಿರುವಂತಹ ಶಸ್ತ್ರಾಸ್ತ್ರಗಳಿದೆ ಅನ್ನೋ ನಿಟ್ಟಿನಲ್ಲಿ ಇದು ಹೊಸ ಭಾರತ, ಶತ್ರುಗಳಿಗೆ ಇದನ್ನ ನೆನಪಿಸುವಂತ ಕಾರ್ಯ ಮಾಡಿದ್ದೀವಿ. ಹೀಗಾಗಿ ಈ ನಮ್ಮ ಸಾಹಸ ಆಪರೇಷನ್ ಮೂಲಕವಾಗಿ ಭಾರತ ಶಾಂತಿಯನ್ನ ಬಯಸುತ್ತೆ, ಆದರೆ ಯುದ್ಧಕ್ಕೆ ಹೆದರೋದಿಲ್ಲ, ನಾವು ಕೂಡ ಸಿದ್ಧ ಅನ್ನೋ ನಿಟ್ಟಿನಲ್ಲೇ ನರೇಂದ್ರ ಮೋದಿಯವರು ಮಾತನಾಡ್ತಿದ್ರು. ಹಾಗಾಗಿ ಮಾನವೀಯತೆಗೆ ಧಕ್ಕೆ ಬಂದ್ರೆ ಶತ್ರುಗಳನ್ನ ಮಣ್ಣು ಪಾಲ್ ನಾವು ಮಾಡ್ತೀವಿ, ಸುಮ್ಮನೆ ಬಿಡೋದಿಲ್ಲ, ನಾವು ಯಾವುದೇ ಕಾರಣಕ್ಕೂ ಕೂಡ ಭಾರತ ಇವೆಲ್ಲವನ್ನ ಸಹಿಸೋದಿಲ್ಲ. ಹೀಗಾಗಿನೇ ಪ್ರತಿ ನಿಟ್ಟಿನಲ್ಲೂ ಕೂಡ ಎಲ್ಲ ರೀತಿಯಾದಂಥ ಕಾರ್ಯತಂತ್ರವನ್ನು ನಾವು ಮಾಡ್ತೀವಿ. ಇದು ಹೊಸ ಭಾರತ ಅನ್ನುವಂಥ ಒಂದು ವಾಕ್ಯವನ್ನು ಮತ್ತೆ ಮತ್ತೆ ಹೇಳಿದ್ದಾರೆ. ಈ ನಿಟ್ಟಿನಲ್ಲೇ ಭಾರತ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸುವಂಥ ಕೆಲಸ ಮಾಡ್ತೀವಿ. ಜೊತೆಯಲ್ಲಿ ಈ ಕಾರ್ಯಾಚರಣೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅಂದರೆ ದಶಕದ ಬಳಿಕ ಆಪರೇಷನ್ ಸಿಂಧೂರವನ್ನು ನೆನಪು ಮಾಡಿಕೊಂಡಾಗ ಭಾರತ ರಕ್ಷಣಾ ಸಾಮರ್ಥ್ಯ, ಭಾರತದ ಸೈನಿಕರ ಧೈರ್ಯ, ಜೊತೆಯಲ್ಲಿ ಶಸ್ತ್ರ ಪಡೆಗಳಿಗೆ ಹಾನಿ ಏನೇನು ಮಾಡಿದೀವಲ್ಲ, ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿರುವಂಥ ಉಗ್ರರ ಅಡಗು ತಾಣಗಳನ್ನ ಧ್ವಂಸ ಮಾಡುವಂಥ ಕಾರ್ಯ ಇದನ್ನ ನೆನಪಿಟ್ಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರ ಸೇನೆ ಕಾರ್ಯಾಚರಣೆ ಯಶಸ್ವಿ ಆಗಿದೆ. ಈ ಜೊತೆಯಲ್ಲಿ ದೇಶ ಪ್ರೇಮ ಏನಿದೆ ಇವೆಲ್ಲವರ ಬಗ್ಗೆ ಸೈನಿಕರನ್ನ ಉದ್ದೇಶಿಸಿ ನರೇಂದ್ರ ಮೋದಿಯವರು ಮಾತನಾಡಿದ್ರು. ಹೀಗಾಗಿನೇ ಸೇನಾ ಕಾರ್ಯಾಚರಣೆಯನ್ನು ಯಾರೂ ಕೂಡ ಸಾಮಾನ್ಯ ಮಿಲಿಟರಿಯ ಕಾರ್ಯಾಚರಣೆ ಅಂತ ಭಾವಿಸಬಾರದು, ಇದು ಭಾರತದ ಸಾಮರ್ಥ್ಯ ಏನಿದೆ ಅನ್ನೋದಾಗಿ ಒಂದು ಐತಿಹಾಸಿಕ ಪ್ರದರ್ಶನ ಮಾಡಿದ್ದೀವಿ. ಕಾರ್ಯಾಚರಣೆಯಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರ್ಯಾರು ಭಾಗಿಯಾಗಿದ್ರು, ವಾಯುಸೇನೆಯ ಎಲ್ಲ ಯೋಧರಿಗೂ ಕೂಡ ನನ್ನ ನಮನಗಳು ಅನ್ನೋದಾಗಿ ಮತ್ತೆ ಮತ್ತೆ ಮೂರೂ ಪಡೆಯ ಸೈನಿಕರಿಗೆ ಅದೇ ಪಾಲ್ಗೊಂಡಿರುವಂಥ ಅಧಿಕಾರಿಗಳಿಗೂ ಕೂಡ ಮತ್ತೆ ಸೆಲ್ಯೂಟ್ ಅನ್ನೋದಾಗಿ ನರೇಂದ್ರ ಮೋದಿಯವರು ಎಲ್ಲ ರೀತಿಯಾದಂಥ ಭದ್ರತಾ ವಲಯ ಪಡೆಗಳಿಗೆ ಶಕ್ತಿ ತುಂಬಿ ಅವರ ಕಾರ್ಯಚಟುವಟಿಕೆಗಳಿಗೆ ಹಾಡಿ ಹೋಗಲಿದ್ದಾರೆ. ಈ ಮೂಲಕವಾಗಿ ಮತ್ತೆ ಮತ್ತೆ ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಗಳನ್ನು ಸ್ಮರಿಸಿ ಪಾಕಿಸ್ತಾನದ ಅಲ್ಲಿರುವಂಥ ಉಗ್ರರಿದ್ದಾರಲ್ಲ ಅವರ ಎದೆಯನ್ನ ನಡಗಿಸುವಂಥ ಕೆಲಸವನ್ನ ಭಾರತ ಪ್ರಧಾನಿ ನರೇಂದ್ರ ಮೋದಿಯವರು ಬಹಳ ಸ್ಪಷ್ಟವಾಗಿ ಮತ್ತೆ ಮಾಡಿದ್ರು. ನಿನ್ನೆಯೂ ಕೂಡ 8 ಗಂಟೆಗೆ ಭಾಷಣ ಮಾಡುವಂಥ ಹೊತ್ತಿನಲ್ಲೂ ಈ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಜೊತೆಯಲ್ಲಿ ಪಾಕಿಸ್ತಾನ ಏನೇನು ಹೇಳ್ತಾ ಇತ್ತು, ನಾವು ಅದಂಪುರ್ನಲ್ಲಿರುವಂಥ ಏರ್ ಬೇಸನ್ನು ಹೊಡೆದು ಹಾಕಿದ್ವಿ, ಅಲ್ಲಿನ S-400 ಸೇರಿ ಇತರ ಯುದ್ಧ ವಿಮಾನಗಳನ್ನು ಧ್ವಂಸ ಮಾಡಿದ್ವಿ ಅನ್ನುವಂಥ ಮಾತುಗಳನ್ನು ಹೇಳ್ತಿತ್ತು, ಬಾಯ್ ಬಡ್ಕೊತಾ ಇತ್ತು ಪಾಕಿಸ್ತಾನ. ಈ ನಿಟ್ಟಿನಲ್ಲಿ ಜಗತ್ತಿಗೆ ಪಾಕಿಸ್ತಾನ ಹೇಳಿರುವಂಥ ಸುಳ್ಳನ್ನ ಇದು ಸುಳ್ಳು ಅನ್ನೋ ನಿಟ್ಟಿನಲ್ಲೇ ಅದೇ ಯುದ್ಧ ಭೂಮಿಯಲ್ಲೇ ನಿಂತ್ಕೊಂಡು ಭಾರತ ಪ್ರಧಾನಿ ನರೇಂದ್ರ ಮೋದಿಯವರು ಸಾರಿ ತಿರುಗೇಟನ್ನ ಕೊಡುವ ಕೆಲಸ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಶೌರ್ಯ ಏನಿದೆ, ಸಾಹಸ ಏನಿದೆ ಅನ್ನೋದಾಗಿ ನೋಡಿ ಇದು ಹೊಸ ಭಾರತ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸೇನೆಯ ಕಾರ್ಯಾಚರಣೆ, ಸೇನೆಗಿರುವಂಥ ಶಕ್ತಿ, ಸಾಮರ್ಥ್ಯ ಇವೆಲ್ಲವನ್ನ ತೋರಿಸಿದ್ದಾರೆ. ಹೀಗಾಗಿನೇ ನಮ್ಮ ದೇಶದ ಹೆಮ್ಮೆಯ ಯೋಧರಿಗೆ ಸದಾ ಆಭಾರಿಯಾಗಿರ್ತೇನೆ ಅನ್ನುವಂಥ ವಿಚಾರವನ್ನು ಹೇಳಿದರು.